ನಮಸ್ತೆ ಪ್ರೀತಿಯ ಹೇರ್ ಟ್ರಾನ್ಸ್ಪ್ಲಾಂಟ್ ಗುರು ಚಾನಲ್ನ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮ್ಮ ಹತ್ರ ಒಂದು ವಿಶೇಷವಾದಂಥ ಒಂದು ಪ್ರಶ್ನೆಗೆ ನಮ್ಮ ಚಾನಲಿನ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರುವಂಥ ಒಂದು ಪ್ರಶ್ನೆ, ಒಂದು ವಿಡಿಯೋ ಕೆಳಗಡೆ ಹಾಕಿರುವಂಥ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ಇಷ್ಟು ದಿನ ಕೂದಲು ಉದುರೋದನ್ನು ಕಡಿಮೆ ಮಾಡೋದಕ್ಕೆ ಏನೇನು ಮಾಡ್ಬೋದು, ಯಾವ್ಯಾವ ದಾರಿ ಅಂತ ಪ್ರಶ್ನೆ ಹಾಕ್ತಿದ್ರಿ, ಅದಕ್ಕೆ ಉತ್ತರ ಕೊಡ್ತಾ ಇದೆ. ಈಗ ಪ್ರಜ್ವಲ್ ನಾಗರಾಜ್ ಅನ್ನೋ ಅಂಥವ್ರು ಒಂದು ಅದ್ಭುತವಾದಂಥ ಪ್ರಶ್ನೆ ಹಾಕಿದ್ದಾರೆ. ಅವರಿಗೆ ಮೊದಲು ಹ್ಯಾಟ್ಸ್ ಆಫ್ ಟು ಯು, ಧನ್ಯವಾದಗಳು. ಆ ಪ್ರಶ್ನೆ ನನಗೆ ಮೊದಲಿಗೆ ಭಾಳ ಬೇಜಾರು ತಂದಿತ್ತು. ಆ ಪ್ರಶ್ನೆ ಏನು ನನಗೆ ಮೊದಲಿಗೆ ಬೇಜಾರು ತಂದು ಈಗ ಅದನ್ನು ಅದ್ಭುತವಾದ ಪ್ರಶ್ನೆ, ಒಳ್ಳೆ ಪ್ರಶ್ನೆ, ಅದಕ್ಕೋಸ್ಕರ ಅವ್ರ ಹೆಸರು ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ಅಂದರೆ ಆ ಪ್ರಶ್ನೆ ಯಾವುದು? ಆ ಪ್ರಶ್ನೆ ಏನಂದರೆ, ಗುರು ಸರ್, ಕೂದಲು ಉದುರೋದನ್ನು ತಡೆಯೋದಕ್ಕೆ ಅನೇಕ ಮಾಹಿತಿಗಳನ್ನು ಹೇಳ್ತಾ ಇದ್ದೀರಿ, ಅನೇಕ ವಿಡಿಯೋಗಳನ್ನು ಮಾಡ್ತಾ ಇದ್ದೀರಿ. ಇವೆಲ್ಲ ನಾಲೆಡ್ಜ್ ಇರೋ ನೀವು ಹೇರ್ ಟ್ರಾನ್ಸ್ಪ್ಲಾಂಟೇಷನಿಗೆ ಯಾಕೆ ಹೋದ್ರಿ? ಒಳ್ಳೆ ಪ್ರಶ್ನೆ. ಇಷ್ಟೊಂದು ಜ್ಞಾನ ಇರೋರು ಹೇರ್ ಟ್ರಾನ್ಸ್ಪ್ಲಾಂಟೇಷನಿಗೆ ಯಾಕೆ ಹೋದ್ರಿ? ಇದರಲ್ಲೇ ನೀವು ಕೂದಲು ಉದುರೋದನ್ನು ಸ್ಟಾಪ್ ಮಾಡ್ಕೋಬೋದಾಗಿತ್ತಲ್ವಾ ಅಂತ ಕೇಳಿದರು. ಆದರೆ ಒಂದೇ ಒಂದು ಸೆಂಟೆನ್ಸ್ ಆನ್ಸರ್ ಏನಂದರೆ, ಇದನ್ನು ತಿಳ್ಕೊಳೋದಕ್ಕಿಂತ ಮೊದಲು ಕೂದಲನ್ನು ಕಳ್ಕೊಂಡಿದ್ದೆ. ಅಂದರೆ ತಿಳ್ಕೊಳೋದಕ್ಕಿಂತ ಮೊದಲು ಕಳ್ಕೊಂಡಿದ್ದೆ ನಾನು. ಯಾವ್ಯಾವ ವಿಧಾನದಿಂದ ನಾವು ಕೂದಲು ಉದುರೋದನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು, ಕಂಟ್ರೋಲ್ ಮಾಡ್ಕೋಬೋದು ಅಂತ ನನಗೆ ಅರ್ಥ ಆಗೋದಕ್ಕಿಂತ ಮೊದಲು ಕೂದಲು ಭಾಳ ಉದುರೋಗಿತ್ತು. ಒಂದೇದು, ಅದಕ್ಕೋಸ್ಕರ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋದೆ. ಎರಡನೇ ಕಾರಣ ಏನಂದರೆ, ರೂಟ್ಸ್ ಇರ್ತವೆ, ವೀಕ್ ಆಗಿರ್ತವೆ. ಅಂಥ ಜಾಗದಲ್ಲಿ ನಾವು ಈ ಹಿಂದೆ ಹೇಳಿರೋಂಥ ಅನೇಕ ವಿಧಾನಗಳು, ಬಾಲಯಾಮ ಆಗಿರಲಿ, ತಲೆಗೆ ರಕ್ತ ಸಂಚಾರ ಆಗಬೇಕು ಅಂತ ಶಿರಸಾಸನ ಮಾಡೋದಾಗಿರಲಿ, ಅಥವಾ ಈರುಳ್ಳಿ ರಸದ್ದಾಗಿರಲಿ, ಹೀಟ್ ಕಂಟ್ರೋಲ್ ಮಾಡೋದಾಗಿರಲಿ, ಇಂಥ ಅನೇಕ ವಿಚಾರಗಳನ್ನು ನಾವು ಈಗಾಗಲೇ ಹಂಚ್ಕೊಂಡಿದ್ವಿ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ. ಆದರೆ ಇವು ಎಲ್ಲವೂ ವರ್ಕ್ ಆಗೋದು ತಲೆಯಲ್ಲಿ ನಮಗೆ ರೂಟ್ಸ್ ಇದ್ದು, ಅಂಥ ರೂಟ್ಸನ್ನು ಸ್ಟ್ರಾಂಗ್ ಮಾಡೋಕ್ಕೆ, ಇರೋ ಕೂದಲನ್ನು ಉಳಿಸ್ಕೊಳ್ಳೋದಕ್ಕೆ, ಹೇರ್ ಫಾಲ್ ಆಗೋದನ್ನು ಕಂಟ್ರೋಲ್ ಮಾಡೋಕ್ಕೆ ಇರೋಂಥ ವಿಧಾನಗಳು. ಆದರೆ ಖಾಲಿ ಜಾಗದಲ್ಲಿ ಕೂದಲು ಬರೋದಕ್ಕೆ ಹೇರ್ ಟ್ರಾನ್ಸ್ಪ್ಲಾಂಟ್ ಬಿಟ್ಟು ಬೇರೆ ಯಾವುದು ವಿಧಾನ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಒಂದೇ ಒಂದು ಖಾಲಿ ಜಾಗದಲ್ಲಿ ಕೂದಲು ಬರುತ್ತೆ ಅಂತ ಹೇಳೋವಂಥ ವಿಧಾನ ಅಂದರೆ, ಅದನ್ನು ಬಾಲಯಾಮ 2 ವರ್ಷ 3 ವರ್ಷ ಆದಮೇಲೆ ಬರ್ಬೋದು ಅಂತ ಬಾಬಾ ರಾಮದೇವ್ ಹೇಳ್ತಾರೆ. ಆದರೆ ಅದರಿಂದನೇ ಕೂದಲು ಬಂದಿದೆ ನಮಗೆ ಅಂತ ಹೇಳಿದವ್ರು ನನಗೆ ಇಲ್ಲಿವರೆಗೆ ಯಾರೂ ಸಿಕ್ಕಿಲ್ಲ. ಆದರೆ ಒಳ್ಳೆಯ ಪ್ರಯತ್ನ ಮಾಡ್ಬೋದು, ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಟ್ರಾನ್ಸ್ಪ್ಲಾಂಟೇಷನ್ ಬಿಟ್ಟು ಖಾಲಿ ಜಾಗದಲ್ಲಿ ಕೂದಲು ಬರೋದಕ್ಕೆ ಈಗ ಎಸ್ಟಾಬ್ಲಿಷ್ ಆಗಿರೋಂಥದ್ದು, ಎಲ್ಲರಿಗೂ ಒಪ್ಪಿಗೆ ಆಗಿರೋಂಥದ್ದು, ಒಂದಿಷ್ಟು ಜನ ರಿಸಲ್ಟ್ ತಗೊಂಡಿರೋಂಥ ವಿಧಾನ ಇಲ್ಲದಕ್ಕೆ ನಾನು ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋದೆ. PRPಗೆ ಹೋದ್ರೂ ಖಾಲಿ ಜಾಗದಲ್ಲಿ ಕೂದಲು ಬರೋಲ್ಲ. ಡಾಕ್ಟರ್ ಹತ್ರ ಹೋಗೋ ಚಿಕಿತ್ಸೆಗಳಾಗಿರಲಿ, ಅಥವಾ ನಾವು ಅನೇಕ ವಿಡಿಯೋದಲ್ಲಿ ನಾವು ಹಂಚಿಕೊಂಡಿರೋಂಥ ವಿಷಯಗಳಾಗಿರಲಿ, ಎಲ್ಲದರಿಂದಲೂ ಖಾಲಿ ಜಾಗದಲ್ಲಿ ಕೂದಲು ಬರೋ ಅಂಥ ಚಿಕಿತ್ಸೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋದೆ. ಇದು ಎರಡನೇ ಕಾರಣ. ಮೂರನೇದೇನೆಂದರೆ, ಈ ಚಾನಲನ್ನು ನಾನು ಸ್ಟಾರ್ಟಿಂಗ್ನಲ್ಲಿ, ಅಂದರೆ ಪ್ರಾರಂಭದಲ್ಲಿ ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ ಗುರು ಚಾನಲ್ ಮಾಡಿದ್ದು ಎದಕ್ಕಂದರೆ, ನಾನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಳುವಂಥ ಪ್ರಾರಂಭದ ಹಂತದಲ್ಲಿ ಎಷ್ಟೊಂದು ಸಮಸ್ಯೆ ಆಗ್ತಾಯಿತ್ತು, ಸರಿಯಾದ ಮಾಹಿತಿ ಸಿಗ್ತಾ ಇರಲಿಲ್ಲ. ಅವಾಗ ಹಿಂದಿ ಚಾನಲ್, ಇಂಗ್ಲೀಷ್ ಚಾನಲ್, ಮತ್ತೊಂದು ಇನ್ನೊಂದು ನೋಡ್ತಿದ್ದೆ. ನೋಡಿದಾಗೂ ಒಂದಿಷ್ಟು ಕನ್ಫ್ಯೂಷನ್ ಆಗ್ತಾಯಿತ್ತು. ಡಾಕ್ಟ್ರುಗಳ ಹತ್ರ ನಾವು ಕೇಳಿದಾಗ ಒಂದಿಷ್ಟು ಎಲ್ಲ ವಿಷಯ ನಮ್ಮ ಹತ್ರ, ಅವ್ರ ಹತ್ರ ನಾವು ಕೇಳೋಕ್ಕಾಗಲ್ಲ, ಅವರು ನಮಗೆ ಹೇಳೋದು ಇಲ್ಲ. ಹಾಗಾಗಿ ನನಗೆ ಆದಂಥ ಅನುಭವನ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳಕ್ಕೆ ಹೋಗೋರು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡು ಹೋಗಲಿ. ಅನೇಕ ಜನ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗೋದೇ ಇಲ್ಲ. ಯಾಕಂದರೆ ಭಾಳ ಕಾಸ್ಟ್ಲಿ, ಭಾಳ ಡೇಂಜರಸ್, ಸೈಡ್ ಎಫೆಕ್ಟ್ ಇರುತ್ತೆ, ಹಾಗೆ ಹೀಗೆ ಎಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲರೂ ಮಾಡಿಸ್ಕೊಳ್ಬೋದಾದ್ರೂ ಸಹ ಮಾಡಿಸ್ಕೊಳಲ್ಲ. ಯಾಕಂದರೆ ತಲೆಯಲ್ಲಿ ನಮಗೆ ದುಡ್ಡು ಭಾಳ ಇರೋರು ಮಾಡಿಸ್ಕೋಬೋದು, ಅಥವಾ ಏನೋ ಸೈಡ್ ಎಫೆಕ್ಟ್ ಆಗ್ಬೋದು. ಆ ಬೇಜಾರಿನಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ನಾವು ಮನಸ್ಸೇ ಮಾಡಲ್ಲ. ಇದ್ರ ಬಗ್ಗೆ ಇರೋಂಥ ಸರಿಯಾದ ಮಾಹಿತಿ ಸಿಕ್ತು ಅಂದರೆ ನಮಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡು ನಾವು ಮತ್ತೆ ನಮ್ಮ ಹೋಗಿರೋವಂಥ ಒಂದು ಧೈರ್ಯವನ್ನು, ಒಂದು ಖುಷಿಯನ್ನು, ಅಥವಾ ಜೀವನದಲ್ಲಿ ಒಂದು ಉತ್ಸಾಹವನ್ನು ಮತ್ತೆ ಪಡ್ಕೊಳ್ಬೋದಲ್ಲ. ಅದಕ್ಕೋಸ್ಕರ ಜನರಿಗೆ, ನಮ್ಮ ಕನ್ನಡದವರಿಗೆ ಮಾಹಿತಿ ಕೊಡಬೇಕು ಇದ್ರ ಬಗ್ಗೆ ಅಂತ ಹೇಳಿ, ಮಾಹಿತಿ ಗೊತ್ತಿಲ್ಲದವ್ರಿಗೆ ಮಾಹಿತಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಚಾನಲ್ ಮಾಡಿದ್ದು.
ಹಾಗಾಗಿ ಮೊದಲಿಗೆ ನಾನು ಹಾಕಿದ್ದು ನನ್ನ ಅನುಭವಗಳು, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಟೈಮ್ನಲ್ಲಿ ಏನೇನು ಮಾಡಬೇಕು ಇಂಥ ವಿಡಿಯೋಗಳನ್ನು ಹಾಕಿದೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಗುರು ಚಾನಲ್ ಹೆಸರೇ ಹೇಳುವಂತೆ ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಯಾವ್ಯಾವ ರೀತಿ ನಾವು ಸೂಕ್ತವಾದಂಥ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಯಾವ ರೀತಿ ಮೋಸ ಆಗೋದ್ರಿಂದ ತಪ್ಪಿಸ್ಕೊಳ್ಬೇಕು, ಟ್ರಾನ್ಸ್ಪ್ಲಾಂಟೇಷನ್ ಯಾವ್ಯಾವ ವಿಧಾನದಲ್ಲಿ ಮಾಡ್ತಾರೆ, ಏನೇನು ಅಂಶಗಳನ್ನು ನಾವು ಗಮನಿಸಬೇಕು, ಇಂಥ ವಿಡಿಯೋಗಳನ್ನು ಮಾಡೋಕ್ಕೋಸ್ಕರನೇ ಈ ಚಾನಲ್ ಮಾಡಿದ್ದು. ಬರ್ತಾ 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 ಏನಾಯ್ತು, ಭಾಳಷ್ಟು ಜನ ಡ್ಯಾಂಡ್ರಫ್ ಆಗ್ತಾಯಿದೆ, ಅದಕ್ಕೇನು ಮಾಡಬೇಕು, ಆಯಿಲಿ ಸ್ಕ್ಯಾಲ್ಪ್ ಇದೆ, ಎಣ್ಣೆ ಭಾಳ ಬರುತ್ತೆ ಸ್ಕ್ಯಾಲ್ಪಿಂದ, ತಲೆಯಿಂದ, ಹಾಗಾಗಿ ಅದರಿಂದನೂ ಕೂದಲು ಉದುರುತ್ತೆ, ಅದಕ್ಕೇನು ಮಾಡಬೇಕು, ಈರುಳ್ಳಿ ರಸದ ಬಗ್ಗೆ ಮಾಹಿತಿ ಕೊಡಿ, DSTಯನ್ನು ಸ್ಟಾಪ್ ಮಾಡೋದು ಹೆಂಗೆ, ಅದಕ್ಕೆ ನ್ಯಾಚುರಲ್ ಏನರ ಇದಾವ, ಇಂಥ ಎಲ್ಲ ಪ್ರಶ್ನೆಗಳನ್ನು ಕೇಳಿ ನಮ್ಮ ಚಾನಲನ್ನು ಇಷ್ಟು ಚೆನ್ನಾಗಿ ಬೆಳೆಸಿದ್ದು ನೀವು, ನಿಮ್ಮಿಂದ ಇಷ್ಟೊಂದು ವಿಷಯಗಳನ್ನು ನಾನು ತಿಳ್ಕೊಳೋದಕ್ಕೆ, ಅದ್ರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡೋಕ್ಕೆ, ಸ್ಟಡಿ ಮಾಡೋಕ್ಕೆ ಅನುಕೂಲ ಆಗಿದ್ದು ನಿಮ್ಮ ಪ್ರಶ್ನೆಗಳಿಂದ. ನೀವೆಲ್ಲ ಪ್ರಶ್ನೆ ಕೇಳ್ತಾ ಹೋದಂಗೆಲ್ಲ ನಾನು ಅದ್ರ ಬಗ್ಗೆ ತಿಳ್ಕೊಂತ ಹೋಗಿ ಆ ಎಲ್ಲ ವಿಧಾನಗಳನ್ನು ನಾನು ಅಭ್ಯಾಸ ಮಾಡ್ತಾ ಹೋಗಿದ್ದಕ್ಕೆ ನನಗೂ ಸಹ ಈಗಾನು ಹೇರ್ ಫಾಲ್ ಸಮಸ್ಯೆ ಇಲ್ಲ. ನಿಮಗೆ ಈಗಾಗಲೇ ಹೇಳಿದಂತೆ ನಾನು ಯಾವುದೇ ಕೆಮಿಕಲ್ ಇರೋ ಔಷಧಿಗಳನ್ನು ಬಳಸ್ತಾ ಇಲ್ಲ. ನನ್ನ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ 2 PRP ಫ್ರೀ ಕೊಟ್ಟಿದ್ರು. ಈಗ 9 ತಿಂಗಳು ಟ್ರಾನ್ಸ್ಪ್ಲಾಂಟೇಷನ್ ಆಗಿ ಬರೀ 2 PRPಯನ್ನು ಬಳಸ್ಕಿರೋದು. 2 PRP 9 ತಿಂಗಳಿಗೆ ಸಾಕಾಗಲ್ಲ. ಆದರೂ ಅವರು ಒಳ್ಳೆ ಕ್ವಾಲಿಟಿಯಾಗಿ ಮಾಡಿರ್ಬೋದು, ಇಲ್ಲ ಅಂತ ಅಲ್ಲ. ಆದ್ರೂ 9 ತಿಂಗಳಿಗೆ 2 PRP ಯಾವಾಗೂ ಆಗಲ್ಲ. ಆದರೆ ಈ ಬಾಲಯಮ ಆಗಿರಲಿ, ಈರುಳ್ಳಿ ರಸ ಹಾಕೊಳ್ಳೋದಾಗಿರಲಿ, ಅಥವಾ DST ಬ್ಲಾಕರ್ ಫುಡ್ ತಿನ್ನೋದಾಗಿರಲಿ, ಎಕ್ಸಸೈಸ್ ಮಾಡೋದಾಗಿರಲಿ, ಇನ್ನು ಅನೇಕ ವಿಧಾನಗಳನ್ನು ಯಾವ ರೀತಿ ನಾವು ಶಿರಶಾಸನ ತಲೆ ಕೆಳಗಡೆ ಇಟ್ಟು ಕಾಲ ಮೇಲೆ ಮಾಡೋದಾಗಿರಲಿ, ಇಂಥ ಎಲ್ಲ ವಿಧಾನದಿಂದ ಒಳ್ಳೆ ರಿಸಲ್ಟ್ ಇದೆ. ಹಾಗಾಗಿ ನಾನು ಈ ವಿಧಾನಗಳನ್ನು ಸ್ಟ್ರೆಸ್ ಮಾಡಿ ಯಾಕೆ ಹೇಳ್ತಿದ್ದೇನೆ ಅಂದರೆ, ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಇರುವಂಥ ವಿಧಾನಗಳನ್ನು ಯಾಕೆ ನಾನು ಒತ್ತಿ ಹೇಳ್ತೇನೆಂದರೆ, ಸ್ನೇಹಿತರೆ, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿರಲಿ ಅಥವಾ ಡಾಕ್ಟ್ರ್ ಹತ್ರ ಹೋಗಿ ನಾವು ಟ್ರೀಟ್ಮೆಂಟ್ ತಗೊತೀವಲ್ಲ, ಅದು ಏನಾದರೂ ಆಗಿರಲಿ, ಎಲ್ಲದೂ ದುಡ್ಡಿನ ಮೇಲೆ ನಿಂತಿದೆ. ಇದೆಲ್ಲ ಕೋಟಿಗಟ್ಟಲೆ ಬಿಸ್ನೆಸ್, ಇದು ಸಾವಿರಾರು ಕೋಟಿ ಬಿಸ್ನೆಸ್ ಆಗ್ತಾ ಇದೆ. ಹಾಗಾಗಿ ನಾವು ಎಲ್ಲೇ ಹೋದರೂ, ಆಸ್ಪತ್ರೆಗೆ ಹೋದಾಗ ನಮಗೆ ತಲೆ ಹೊಟ್ಟಿನಿಂದ ಕೂದಲು ಉದುರ್ತಾ ಇದೆನಾ, ಅಥವಾ ಆಯಿಲಿ ಸ್ಕ್ಯಾಲ್ಪಿಂದ ಕೂದಲು ಉದುರ್ತಾ ಇದೆನಾ, ಅಥವಾ ನ್ಯೂಟ್ರಿಷನ್ ಏನು ಸಿಗ್ತಾ ಇಲ್ಲ, ಪೋಷಕಾಂಶಗಳು ಸಿಗ್ತಾ ಇಲ್ಲ ಅಂತ ಕೂದಲು ಉದುರ್ತಾ ಆಯ್ತಾ, ಅಥವಾ DST ಎಫೆಕ್ಟಿಂದಾನೇ ಕೂದಲು ಉದುರ್ತಾ ಆಯ್ತಾ, ಅಥವಾ ಹೀಟಿಂದ ಕೂದಲು ಉದುರ್ತಾ ಆಯ್ತಾ, ಪೊಲ್ಯೂಷನಿಂದ ಕೂದಲು ಉದುರ್ತಾ ಆಯ್ತಾ, ನೀರಿನ ಸಮಸ್ಯೆಯಿಂದ ಕೂದಲು ಉದುರ್ತಾ ಆಯ್ತಾ ಅಂತ ಸರಿಯಾಗಿ ನಮ್ಮ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ನಮಗೆ ನಮ್ಮ ಸಮಸ್ಯೆಗೆ ತಕ್ಕಂತೆ ಔಷಧಿ ಕೊಟ್ಟು ನಮ್ಮ ಹೇರ್ ಫಾಲನ್ನು ಸ್ಟಾಪ್ ಮಾಡಲ್ಲ. ಒಂದು 99% ಅನ್ಬೋದು, 100% ಅನ್ಬೋದು ಆಸ್ಪತ್ರೆಗಳಲ್ಲಿ. ಹಾಗಾಗಿ ನಾನು ಹೇಳ್ತಿರೋದೇನೆಂದರೆ, ಈ ಎಲ್ಲ ಸಂದರ್ಭಗಳಲ್ಲಿ ಒಂದೇ ಒಂದು ಕಾಮನ್ ಆಗಿ ತಲೆಗೆ ಹಚ್ಕೊಳ್ಳೋ ಎಣ್ಣೆ, ಕಾಮನ್ ಆಗಿ ಶಾಂಪು, ಕಾಮನ್ ಆಗಿ ಟ್ಯಾಬ್ಲೆಟ್ಸ್ಗಳು ಕೊಟ್ಬಿಡ್ತಾರೆ. ಅದ್ರ ಬದಲಾಗಿ ಅಥವಾ ನೀವು PRPಗೆ ಹೋದ್ರು, ಏನೇ ಹೋದ್ರೂ, ಏನೇ ಸಮಸ್ಯೆ ಇದ್ರೂ ಒಂದೇ ಟ್ರೀಟ್ಮೆಂಟ್ ಮಾಡಿಬಿಡ್ತಾರೆ. ಅವಾಗ ನಿಮಗೆ ರಿಸಲ್ಟು PRPದಾದ್ರೂ 70-80% ಅಷ್ಟೇ ಸಕ್ಸಸ್ ರೇಟ್ ಇರುತ್ತೆ. ಮಿನಾಕ್ಸಿಡಿಲ್ ಆದರೂ 60-65% ಅಷ್ಟೇ ಸಕ್ಸಸ್ ರೇಟ್ ಇರುತ್ತೆ. ಫಿನಸ್ಟೆರೈಡ್ ಆದ್ರೂ 60-75% ಅಷ್ಟೇ ಸಕ್ಸಸ್ ರೇಟ್ ಇರುತ್ತೆ. ಯಾಕೆ ಹಂಗಿರುತ್ತೆ ಅಂದರೆ, ಇದು ಒಂದೇ ಕಾರಣದಿಂದ ಅಲ್ಲ, DST ಒಂದೇ ಕಾರಣ ಅಲ್ಲ, ಬೇರೆ ಕಾರಣ ಇರುತ್ತೆ. ಆ ಕಾರಣಗಳು ನಮ್ಮ ಕೈಯಿಂದಾನೇ ನಮ್ಮ ಮನೇಲೆ ಸರಿ ಮಾಡ್ಕೊಂಡ್ರೆ ಹೇರ್ ಫಾಲ್ ಕಡಿಮೆ ಆಗಿರೋರು ಭಾಳಷ್ಟು ಜನ ಇದ್ದಾರೆ. ನೀವೇ ಕಾಮೆಂಟ್ ಬಾಕ್ಸಲ್ಲಿ ನೋಡ್ತಿದ್ದೀರಿ. ಮತ್ತು ನನಗೆ ಅದಕ್ಕಿಂತ ಹೆಚ್ಚಿಗೆ ನನಗೆ ಮೆಸೇಜ್ ಮಾಡಿ, ಕಾಲ್ ಮಾಡಿ ಹೇಳ್ತಾರೆ, ಇದರಿಂದ ನಮ್ಗೆ ಹೇರ್ ಫಾಲ್ ಕಡಿಮೆ ಆಗಿದೆ ಅಂತ. ನಿಮ್ಮ ಮನೆಯಲ್ಲೇ ಏನು ಸೈಡ್ ಎಫೆಕ್ಟ್ ಇಲ್ಲದೆ ಇರೋವಂಥ ವಸ್ತುಗಳನ್ನು ಬಳಸ್ಕೊಂಡು ನಿಮ್ಮ ಕೂದಲು ಸಮಸ್ಯೆ ನಿಂತ್ಕೊಂತ ಅಂದರೆ, ನೀವು ಪದೇ ಆಸ್ಪತ್ರೆಗೆ ಹೋಗೋದು ಬೇಕಾಗಿಲ್ಲ, ಡಾಕ್ಟ್ರಿಗೆ ದುಡ್ಡು ಕೊಡೋದು ಬೇಕಾಗಿಲ್ಲ. ಇದಕ್ಕಿಂತ ಭಾಳ ಮುಖ್ಯ ಏನಂದರೆ, ಅನೇಕ ಜನ ನಮ್ಮ ಸ್ನೇಹಿತರು, ಸಹೋದರರು ಬರೀ 18 ವರ್ಷ, 20 ವರ್ಷ, 22 ವರ್ಷದವ್ರು ಇರ್ತಾರೆ. ಕೂದಲು ಸಮಸ್ಯೆ ಭಾಳ ಆಗ್ತಾಯಿದೆ ಸರ್ ಅಂತಂದು ಹೇಳ್ತಿರ್ತಾರೆ. ಅವರು ಇನ್ನೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಇನ್ನೊಂದು 2 ವರ್ಷ ಬಿಟ್ಟರು ಅಂದರೆ ಪೂರ್ತಿ ಸ್ವಚ್ಛ ಭಾರತ್, ಕೂದಲೆಲ್ಲ ಹೋಗ್ಬಿಡುತ್ತೆ. ಕೂದಲು ಹೋತು ಅಂದರೆ ಮತ್ತೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗಬೇಕು, ಅಥವಾ ಫುಲ್ ವೀಕ್ ಆಗ್ಬಿಡ್ತು ಅಂದರೆ PRPಗೆ ಹೋಗ್ಬೇಕು. ಅದಕ್ಕಂತ ದುಡ್ಡು ಖರ್ಚು ಮಾಡ್ತಾರೆ. ಅದ್ರ ಬದಲು ಈ ವಿಡಿಯೋಗಳಲ್ಲಿ ಹೇಳಿರೋಂಥ ವಿಧಾನಗಳನ್ನು ಬಳಸ್ಕೊಂಡ್ರೆ ಕೂದಲು ಉದುರೋ ಸಮಸ್ಯೆ ನಿಂತ್ಕೊಂತ ಅಂದರೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗೋದೇ ಬೇಕಾಗಿಲ್ಲ. 30, 40, 50 ಸಾವಿರನೋ, 60 ಸಾವಿರನೋ, 70 ಸಾವಿರನೋ, ಲಕ್ಷನೋ ಅಷ್ಟು ದುಡ್ಡು ಖರ್ಚು ಮಾಡೋದೇ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಿಮ್ಮ ಒಳ್ಳೆಯ ಆರೋಗ್ಯ ಜೊತೆಗೆ ದುಡ್ಡು ಖರ್ಚಾಗದೇ ಇರೋ ಹಾಗೆ ನೀವು ನಿಮ್ಮ ಕೂದಲನ್ನು ಉಳಿಸ್ಕೊಳ್ಳೋದು. ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗುವಂಥ ಸಂದರ್ಭನೇ ಬರೋದು ಬೇಡ. ಅಕಸ್ಮಾತ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗುವಂಥ ಸಂದರ್ಭ ಬಂದಿದೆ ಅಂದರೆ ಆವಾಗ ಯಾವ ರೀತಿ ನೀವು ಕಾಳಜಿ ವಹಿಸಬೇಕು ಅಂತ ವಿಡಿಯೋಗಳನ್ನು ಮಾಡಿದ್ದೀನಿ.
ನೇರವಾಗಿ ನನಗೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇನ್ನೂ ಉತ್ತಮವಾಗಿ ನನಗೆ ಫ್ರೀ ಇದ್ದಾಗ ನಿಮಗೆ ಹೇಳ್ತೀನಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ನಮ್ಮ ಹತ್ರ ಹಂಚ್ಕೊಳ್ಳಿ ಅಂತ ಹೇಳಿದ್ದೆ. ಇವೆಲ್ಲ ಮುಖ್ಯವಾದ ವಿಧಾನಗಳನ್ನು ನಿಮಗೆ ತಿಳಿಸೋಕ್ಕೋಸ್ಕರ, ಜೊತೆಗೆ ಇದೆಲ್ಲಕ್ಕಿಂತ ಹೆಚ್ಚು ಈಗ ಕೂದಲು ಉದುರೋ ಸಮಸ್ಯೆ ಕಂಟ್ರೋಲ್ ಮಾಡ್ಕೊಂಡ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆಯೇ ಇರಲ್ಲ. ಅದನ್ನು ಸಹ ತಿಳಿಸೋದಕ್ಕೋಸ್ಕರ ನಾನು ಈ ಹೊಸ ವಿಧಾನಗಳನ್ನು ನಿಮ್ಮೆಲ್ಲರ ಪ್ರಶ್ನೆಯಿಂದ, ನಿಮ್ಮೆಲ್ಲರ ಮಾರ್ಗದರ್ಶನದಿಂದ ಹೊಸ ವಿಧಾನಗಳನ್ನು ಅದ್ರ ಬಗ್ಗೆ ಅಧ್ಯಯನ ಮಾಡಿ, ಅದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋಗಳನ್ನು ಮಾಡಿ ಹಾಕ್ತಾಯಿದ್ದೀನಿ. ಹಾಗಾಗಿ ಕೊನೆಗೆ ನಾನು ಹೇಳೋದು ಒಂದೇ ಒಂದು, ನಾನು ಇಷ್ಟು ಕೂದಲು ಸಮಸ್ಯೆಗಳ ಬಗ್ಗೆ ನೀವು ತಿಳ್ಕೊಂಡಿದ್ರಿ ಅಂತ ಅವ್ರು ಸರ್ ಹೇಳಿದ್ರು. ನಾನು ಅಷ್ಟೊಂದು ಏನೋ ತಿಳ್ಕೊಂಡಿಲ್ಲ. ಎಲ್ಲ ನಿಮ್ಮಿಂದ, ನಿಮ್ಮ ಪ್ರಶ್ನೆಗಳಿಂದ, ನಿಮ್ಮ ಮಾರ್ಗದರ್ಶನದಿಂದ. ನೀವು ಫೋನ್ ಮಾಡಿ, ಸರ್ ನಮಗೇನೋ ಧೈರ್ಯ ಬರ್ತಾ ಇದೆ, ಜೀವನದಲ್ಲಿ ಏನೋ ಬೇಜಾರಾಗ್ಬಿಟ್ಟಿದ್ವಿ, ಈಗೇನೋ ದಾರಿನೆಲ್ಲ ಅಂದ್ಕೊಂಡಿದ್ವಿ, ಈಗೇನೋ ಒಂದು ಸ್ವಲ್ಪ ಒಂದು ಸ್ಫೂರ್ತಿ ಬರ್ತಾ ಇದೆ, ನಾವು ಏನಾದರೂ ಮಾಡಿಸ್ಕೊಳ್ಬೋದು, ನಾವು ಏನಾದರೂ ಕೂದಲನ್ನು ಉದುರೋದನ್ನು ತಡೆ ಹಿಡಿಬೋದು ಅಂತ ನಮಗೆ ಧೈರ್ಯ ಬರ್ತಾ ಇದೆ ಅಂತ ಹೇಳ್ತಿರಲ್ಲ, ಆ ಸಂತೋಷದಿಂದ ಇದಿಷ್ಟು ಕೆಲಸ ಆಗ್ತಾ ಇದೆ. ನಾನು ಕನಸು ಮನಸ್ಸಿನಲ್ಲೂ ಈ ವಿಡಿಯೋಗಳನ್ನು ಮೊದಲಿಗೆ ಮಾಡಬೇಕಾದ್ರೆ 50 ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ಈಗ 50 ವಿಡಿಯೋ ಅದಕ್ಕಿಂತ ಹೆಚ್ಚು ಹೋಗ್ತಾ ಇದೆ. ಅಂದರೆ ನಿಮ್ಮ ಸಲಹೆ, ನಿಮ್ಮ ಸಹಕಾರ, ನಿಮ್ಮ ಪ್ರಶ್ನೆಗಳು, ನಿಮ್ಮ ಮಾರ್ಗದರ್ಶನ. ಹಾಗಾಗಿ ನಾನು ಕೂದಲನ್ನು ಆಲ್ರೆಡಿ ಮುಂದಿನ ಈ ಭಾಗದಲ್ಲಿ ಮತ್ತು ಹಿಂದ್ಗಡೆ ಕಳ್ಕೊಂಡಿದ್ದೆ. ಅದಕ್ಕೋಸ್ಕರ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡೆ. ಅದು ಆಗಿನ ಮೇಲೆ ಅನೇಕ ವಿಷಯಗಳನ್ನು ತಿಳ್ಕೊತಾ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನನಗೆ ಹೇರ್ ಫಾಲ್ ಸಮಸ್ಯೆ ಅಂತ ಏನೂ ಇಲ್ಲ. ಈಗ ಅದೇ ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ. ಕೂದಲು ಸಮಸ್ಯೆಯನ್ನು ಎದುರಿಸೋದಕ್ಕೆ ನಾವು ಆರೋಗ್ಯವಂತವಾಗಿದ್ದುಬಿಟ್ರೆ ನೋಡಿ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಕೂದಲಿಗೋಸ್ಕರ ನಾವು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು. ಆವಾಗ ಎಲ್ಲರೂ ಆರೋಗ್ಯವಂತರಾಗಿದ್ದರೆ, ಎಲ್ಲರೂ ಸಂತೋಷವಾಗಿದ್ದರೆ, ಕಾನ್ಫಿಡೆಂಟಿಂದ ಇದ್ದರೆ, ಜೊತೆಗೆ ದುಡ್ಡು ಖರ್ಚು ಮಾಡದೆ ಯಾವ ರೀತಿ ಮಾಡ್ಬೋದು, ಸೈಡ್ ಎಫೆಕ್ಟ್ ಇಲ್ಲದೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡಿದ್ರೆ ಎಲ್ಲರಿಗೂ ಒಳ್ಳೆಯದು ಅನ್ನೋವಂಥ ಒಂದೇ ಒಂದು ಉದ್ದೇಶ. ಅದಕ್ಕೋಸ್ಕರ ನಾನು ಇಷ್ಟೊಂದು ಬೇರೆ ವಿಡಿಯೋಗಳನ್ನು ಮಾಡ್ತಾ ಇರೋದು. ಈ ಪ್ರಶ್ನೆಯನ್ನು ಕೇಳಿ ಎಲ್ಲ ವಿಚಾರಗಳನ್ನು ಮತ್ತೊಮ್ಮೆ ನನ್ನನ್ನು ನಾನೇ ಪ್ರಶ್ನೆ ಮಾಡಿಕೊಂಡ ಹಾಗೆ ಅವಕಾಶ ಮಾಡಿಕೊಟ್ಟಂಥ ಪ್ರಜ್ವಲ್ ನಾಗರಾಜ್ ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಧನ್ಯವಾದಗಳು.